ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವಾಗ ಸಾಂಖ್ಯ ಯೋಗದ 51 ಮತ್ತು 52ನೇ ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಹಿಂದೆ ನಾನು ಹೇಳ್ದಂಗೆ ಶ್ರೀಕೃಷ್ಣ ಹೇಳಿದ 50ನೇ ಶ್ಲೋಕದಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ. ಯೋಗ ಅಂದರೆ ಏನಪ್ಪ ಅಂದರೆ ನೀನು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಒಂದು ಯೋಗ ಆಗುತ್ತೆ. ನೀನು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡು, ಅಷ್ಟು ಸಾಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾವುದೇ ಒಂದು ಕೆಲಸ ನಿನಗೆ ಯಾವ್ದು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡೋದೇ ಅದು ಯೋಗ. ಎಲ್ಲರಿಗೂ ಒಪ್ಪಿಗೆ ಆಗಂಗೆ ಭಗವಂತನಿಗೆ ಸಮರ್ಪಿಸಿ ಆ ಕೆಲಸವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದೇ ರೀತಿ 51ನೇ ಶ್ಲೋಕದಲ್ಲಿ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತ್ಯ ನಾಮಯಂ ಅಂತ ಹೇಳ್ತಾನೆ. ಅಂದರೆ ಜ್ಞಾನಿಗಳು ಎಲ್ಲವನ್ನ ತಿಳಿದುಕೊಂಡಿರೋರು ಹೇಗಪ್ಪ ಕರ್ಮವನ್ನು ಮಾಡ್ತಾರೆ ಅಂದರೆ ಅವರು ಫಲಂ ತ್ಯಕ್ತ್ವ, ಫಲವನ್ನು ಯೋಚನೆ ಮಾಡಲ್ಲ, ಫಲವನ್ನು ತ್ಯಜಿಸ್ಬಿಡ್ತಾರೆ. ಕರ್ಮದಿಂದ ಬರುವಂತಹ ಫಲವನ್ನು ತ್ಯಜಿಸಿ ಕರ್ಮವನ್ನು ಮಾಡ್ತಾರೆ. ನನಗೆ ಇದನ್ನು ಸಿಕ್ಕಿದ್ರೆ ಇದನ್ನು ಬರುತ್ತೆ, ಇದನ್ನು ಮಾಡಿದ್ರೆ ಇದು ಸಿಗತ್ತೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಲ್ಲ. ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದಷ್ಟೇ ಅವರ ಒಂದು ಕರ್ತವ್ಯವಾಗಿರುತ್ತೆ ಹೊರತು ಅದರ ಫಲದ ಬಗ್ಗೆ ಅವರು ಚಿಂತೆ ಮಾಡೋದಿಲ್ಲ. ಅದರ ಫಲದ ಅಪೇಕ್ಷೆಯನ್ನು ಇಟ್ಕೊಳ್ಳಲ್ಲ. ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂದರೆ ಸಮಾಜದ ಒಳ್ಳೆಯದಾಗಿ ಯಜ್ಞವನ್ನು ಮಾಡ್ತಾರೆ, ಸಮಾಜಕ್ಕೋಸ್ಕರ ಯಜ್ಞವನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ. ತಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ವ್ರತಗಳಲ್ಲ, ಲೋಕ ಕಲ್ಯಾಣಕ್ಕೆ ವ್ರತಗಳನ್ನು ಮಾಡುವುದು. ಉಪವಾಸವನ್ನು ಮಾಡ್ತಾರೆ, ಲೋಕ ಕಲ್ಯಾಣಕ್ಕೋಸ್ಕರ ಉಪವಾಸ ಮಾಡೋದು. ಹಿಂದೆ ಎಮರ್ಜೆನ್ಸಿ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ ಡಿಕ್ಲೇರ್ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಲ್ಲರಿಗೂ ಕರೆ ಕೊಟ್ಟಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಎಲ್ಲರೂ ಒಂದು ಹೊತ್ತು ಊಟವನ್ನು ತ್ಯಾಗ ಮಾಡಿ, ಅದು ದೇಶದ ಒಳತಿಗೋಸ್ಕರ, ದೇಶದ ಯೋಧರಿಗೋಸ್ಕರ ಒಂದು ಹೊತ್ತಿನ ಊಟವನ್ನು ತ್ಯಾಗ ಮಾಡಿ, ಅದನ್ನು ವ್ರತದ ರೀತಿಯಲ್ಲಿ ಮಾಡಿ ಅಂದಿದ್ರು. ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ, ದೇಶದ ರಕ್ಷಣೆಗೋಸ್ಕರ ಮಾಡುವಂತಹ ವ್ರತಗಳಾಗತ್ತೆ. ನಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅದರ ಫಲ ಅಷ್ಟು ಸರಿಯಾಗಿರಲ್ಲ, ಅಲ್ಪವಾಗಿರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಜ್ಞಾನಿಗಳಾದವರು ಫಲಾಪೇಕ್ಷೆಯಿಂದ ಯಾವುದೇ ಕೆಲಸವನ್ನು ಮಾಡಲ್ಲ. ಯಜ್ಞ ಯಾಗಾದಿಗಳಾಗಲಿ ವ್ರತ ನಿಯಮಗಳಾಗಲಿ ಫಲಾಪೇಕ್ಷೆಯಿಂದ ಮಾಡಬಾರ್ದು. ಫಲವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಕೆಲಸ ಅತ್ಯಂತ ಸರ್ವಶ್ರೇಷ್ಠವಾಗಿರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದೇ ಥರ 52ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದಾತೆ ಮೋಹಕಲಿಲಂ ಬುದ್ಧಿರ್ ವ್ಯತಿರಿತಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾವಾಗ ಯಥಾತೆ ಮೋಹಕಲಿಲಂ, ನಿನ್ನಿಂದ ಆ ಒಂದು ಕರ್ಮ ಫಲ ಅನ್ನೋ ಒಂದು ಪರದೆ ತೆರೆಯಲ್ಪಡುತ್ತೋ ಆವಾಗ ನೀನು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಬೋದು. ಯಾವಾಗ ನಿನ್ನ ಒಂದು ಮೋಹ ಅನ್ನೋ ಒಂದು ಪದರ ನಿನ್ನ ಮುಂದೆ ಇರುತ್ತೋ ನಿನಗೆ ಸತ್ಯ ಎಲ್ಲ ಸುಳ್ಳಾಗಿ ಕಾಣಿಸ್ತಾ ಇರುತ್ತೆ, ಸುಳ್ಳೆಲ್ಲ ಸತ್ಯವಾಗಿ ಕಾಣಿಸ್ತಾ ಇರುತ್ತೆ. ಮುಂದೆ ಏನಿದೆ ಅನ್ನೋದು ನಿನಗೆ ಸರಿಯಾಗಿ ಕಾಣಲ್ಲ. ಅಂದರೆ ಒಂದು ಗಾದೆ ಹೇಳ್ತಾರೆ, ಕಾಮಾಲೆ ಕಣ್ಣೋನಿಗೆ ಎಲ್ಲ ಹಳದಿಯಾಗಿ ಕಾಣುತ್ತೆ ಅಂತ. ಹಾಗೆ ಒಂದು ಪರದೆ ನಿನ್ನ ಮುಂದೆ ಬಂದುಬಿಟ್ಟಿರುತ್ತೆ. ನೀನು ಒಂದು ಎಷ್ಟೇ ಬಿಸಿಲಿದ್ರೂ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕೂಲಾಗಿ ಕಾಣಿಸ್ತಾ ಇರುತ್ತೆ, ಎಲ್ಲನೂ ಕೂಲಾಗಿದೆ ಅಂತ ಅನಿಸುತ್ತೆ, ಆದರೆ ಅದು ನಿಜ ಅಲ್ಲ. ಹಾಗೇನೆ ನೀನು ಯಾವಾಗ ಮೋಹ ಎನ್ನೋ ಒಂದು ಬಂಧನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀಯೋ ಆವಾಗ ಆ ಕೆಲಸ ಅಷ್ಟು ಸರಿ ಹೋಗಲ್ಲ. ಅದರಿಂದ ಮೋಹವನ್ನು ಕಳಚಿ ಕೆಲಸ ಮಾಡು. ನೀನು ಬರೀ ನನ್ನ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀನಿ, ನಮ್ಮವ್ರಿಗೋಸ್ಕರ ಕೆಲಸ ಮಾಡ್ತೀನಿ ಅನ್ನೋದನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಅದು ಅತ್ಯಂತ ಒಳ್ಳೆಯ ಕೆಲಸವಾಗತ್ತೆ. ಇಲ್ಲದೆ ಹೋದರೆ ಅಂತಹ ಕೆಲಸಗಳು ಸರಿ ಹೋಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಾವು ಹೇಳಬೇಕಾದ್ರೆ ಏನಪ್ಪ ಅಂದರೆ ನಾವು ಯಾವಾಗಲೂ ಮೋಹದ ದೃಷ್ಟಿಯಿಂದ ಇಟ್ಕೊಂಡು ಕೆಲಸ ಮಾಡ್ತೀವಿ. ಮೋಹದ ದೃಷ್ಟಿಯನ್ನು ಕಳಚಿ ಅದರಿಂದ ಹೊರಗೆ ಬಂದು, ನೆನ್ನೆ ಹೇಳ್ದಂಗೆ ಒಂದು ಹಸುನ ಒಂದು ಗೂಟಕ್ಕೆ ಕಟ್ಬಿಟ್ರೆ ಅದೇ ಅದ್ರ ಪ್ರಪಂಚ ಆಗ್ಬಿಡುತ್ತೆ, ಅದ್ರ ಸುತ್ತಾನೇ ಓಡಾಡ್ತಾ ಇರುತ್ತೆ, ಅದು ಅದ್ರ ಪ್ರಪಂಚ ಅದೇ ಅಂದ್ಕೊಂಡ್ಬಿಡುತ್ತೆ. ಅದೇ ಒಂದು ಫಲದ ನಿರೀಕ್ಷೆಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ, ಅಷ್ಟೇ ಜಾಗದಲ್ಲಿ ಓಡಾಡಿಕೊಂಡು.
ಅದು ಅಷ್ಟೇ ಪ್ರಪಂಚ ಆಗ್ಬಿಡುತ್ತೆ. ಪ್ರಪಂಚ ಆದರೆ ಅಷ್ಟಿಲ್ಲ, ಇನ್ನೂ ತುಂಬ ವಿಶಾಲವಾಗಿದೆ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಯಾವಾಗ ಆ ಮೋಹ ಅನ್ನೋ ಬಂಧನ ನಮಗೆ ಕಟ್ಟಿರೋದನ್ನು ಬಿಚ್ಕೊಂಡಾಗ ನಾವು ನೋಡಿದ್ರೆ ಇಡೀ ಪ್ರಪಂಚದ ಉದ್ದ ಅಗಲಗಳು ಗೊತ್ತಾಗತ್ತೆ. ಹಾಗೇ ನಾವು ಯಾವಾಗಲೂ ಮೋಹವನ್ನು ಬಿಟ್ಟು ಕರ್ಮಫಲವನ್ನು ಬಿಟ್ಟು ಕೆಲಸ ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಅದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.